ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ನಯಶ್ರೀ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಇವತ್ತು ಡಿಮಾರ್ಟ್ಗೆ ಅಂತ ಬಂದಿದ್ದೀವಿ. ನಮ್ಮ ಮನೆಗೆ ಹತ್ತಿರದಲ್ಲಿ ಯಾವುದೇ ಡಿಮಾರ್ಟ್ ಕೂಡ ಇಲ್ಲ. 3 ಕಿಲೋಮೀಟರ್ಸ್ ಆಗುತ್ತೆ. ಸರಿ ಅಂತ ಹೇಳಿಬಿಟ್ಟು ಅಜ್ಜಿನೂ ಇದ್ದರು, ಅವ್ರನ್ನೂ ಎಲ್ಲೂ ಹೊರಗೆ ಕರ್ಕೊಂಡು ಹೋಗಿರಲಿಲ್ಲ. ಸುಮ್ಮನೆ ತಿರುಗಾಡ್ಕೊಂಡು ಬರೋಣ ಬನ್ನಿ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ. ನಾವು ಮೇಯ್ನಾಗಿ ಡ್ರೈ ಫ್ರೂಟ್ಸ್ನ ತೊಗೊಂಡೋಗ್ಬೇಕು ಅಂತ ಇಲ್ಲಿಗೆ ಬಂದಿದ್ವಿ. ಆದರೆ ನಾವು ಎಷ್ಟೇ ಸೀಮಿತವಾಗಿ ಇಷ್ಟೇ ವಸ್ತುಗಳನ್ನ ತಗೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಅಲ್ಲಿ ಹೋದ್ಮೇಲೆ ನಮ್ಮ ಕಣ್ಣಿಗೆ ಕಾಣಿಸೋದೆಲ್ಲ ಬೇಕು ಅಂತ ಅನಿಸುತ್ತೆ. ಚಿಕ್ಕ ಮಕ್ಕಳು ಇರೋದ್ರಿಂದ ಡಿಮಾರ್ಟ್ಗೆ ವೀಕೆಂಡಲ್ಲಿ ಹೋಗೋಕ್ಕೆ ಆಗಲ್ಲ, ಯಾಕೆಂದರೆ ತುಂಬಾ ರಶ್ ಇರುತ್ತೆ. ಹಾಗಾಗಿ ನಾವು ವೀಕ್ ಡೇಸ್ನ ಆಯ್ಕೆ ಮಾಡಿಕೊಂಡು ಹೊರಟಿದ್ವಿ. ಈ ಮಕ್ಕಳು ಸುಮ್ಮನೆ ಇರ್ತಾರಾ? ಆ ಕಡೆ ಎಳಿತಾರೆ, ಈ ಕಡೆ ಎಳಿತಾರೆ. ಇನ್ನು ನಮ್ಮ ಚಾರ್ವಿನೋ ನಮ್ಮ ಅಮ್ಮವ್ರು ಇಷ್ಟೊಂದು ಶಾಪಿಂಗ್ ಮಾಡ್ತಾಯಿದ್ದಾರೆ, ನಾನು ಮಾತ್ರ ಖಾಲಿ ಕೈಯಲ್ಲಿ ಹೋಗಬಾರ್ದು ಅಂತ ಅವಳು ಕೂಡ ಏನೇನೋ ತಂದು ತುಂಬಿಸ್ತಾ ಇದ್ಲು. ಸರಿ ಓಕೆ ತುಂಬಿಸು, ಇಲ್ಲಿ ಬೇಡ ಅಂದರೆ ಹಠ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಸುಮ್ಮನೆ ಆದ್ವಿ. ಕೊನೆಗೆ ಬಿಲ್ಲಿಂಗ್ ಕೌಂಟ್ರಲ್ಲಿ ನಮಗೆ ಬೇಡ ಅಂತ ಎಲ್ಲನೂ ಮೈನಸ್ ಮಾಡಿಸಿದ್ವಿ. ಒಂದೆರಡನ್ನ ಉಳಿಸ್ಕೊಂಡ್ವಿ ಅಷ್ಟೇ, ಯಾಕೆಂದರೆ ಮನೆಗೆ ಬಂದು ಕೇಳ್ತಾಳಲ್ವಾ. ಇಲ್ಲಿ ನೋಡಿ ನಮ್ಮ ಅಜ್ಜಿ ಅವ್ರ ಮರಿ ಮೊಮ್ಮಗಳಿಗೆ ದೃಷ್ಟಿ ತೆಗಿತಾ ಇದ್ದಾರೆ, ದೃಷ್ಟಿ ಆಗಿಬಿಟ್ಟಿದ್ರೆ ಅಂತ ಹೇಳಿಬಿಟ್ಟು. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ವ್ಲಾಗ್. ಇದು ಚಾರ್ವಿಯ ಫಸ್ಟು ಪ್ರಾಜೆಕ್ಟ್ ಅವ್ರ ಸ್ಕೂಲಲ್ಲಿ ಕೊಟ್ಟಿರೋದು. ಯಾವುದಾದ್ರೂ ಒಂದು ಸೀಡ್ಸ್ನ ಒಂದು ಪಾಟಿಗೆ ಹಾಕಿಬಿಟ್ಟು ಅದು ಸೀಡ್ನ ಜರ್ಮಿನೇಟ್ ಆದಮೇಲೆ ತೊಗೊಂಡು ಬರಬೇಕು ಅಂತ 1 ವೀಕ್ ಒಳಗೆ ಸಬ್ಮಿಟ್ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಮೆಂತೆ ಕಾಳುಗಳನ್ನ ಹಾಕಿದ್ದೆ. ಅದು ಬೇಗನೆ ಬಂದುಬಿಡ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಅವ್ರ ಸ್ಕೂಲಲ್ಲಿ ಬೇರೆ ಯಾವ ಮಕ್ಕಳದ್ದು ಸೀಡ್ ಇಷ್ಟು ಚೆನ್ನಾಗಿ ಬೆಳೆದಿರಲಿಲ್ಲ, ಚಾರ್ವಿದ್ ಮಾತ್ರನೇ ಈ ಥರ ಬೆಳೆದಿದ್ದು. ನಾವು ಅಜ್ಜಿ ಮತ್ತು ನಮ್ಮ ಬೇಬಿಗೆ ಬಾಯ್ ಹೇಳಿಬಿಟ್ಟು ಚಾರ್ವಿನ ಕರ್ಕೊಂಡು ಸ್ಕೂಲಿಗೆ ಹೊರಟೆ. ಇವತ್ತು ಚಂದು ಇರಲಿಲ್ಲ, ಹಾಗಾಗಿ ನಾನೇ ಚಾರ್ವಿನ ಕಳಿಸ್ಬರೋಣ ಅಂತ ಹೋಗ್ತಾ ಇದ್ದೀನಿ. ಚಾರ್ವಿನ ಸ್ಕೂಲಿಗೆ ಕಳಿಸಿ ಆಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತರಬೇಕಾಗಿತ್ತು. ಹಾಗಾಗಿ ಚಾರ್ವಿನ ಸ್ಕೂಲಲ್ಲಿ ಬಿಟ್ಟು ನಾವು ಹೊರಟ್ವಿ. ಮಾರ್ಕೆಟಿಂದ ಮನೆಗೆ ಬಂದು ಮಧ್ಯಾಹ್ನದ ಅಡುಗೆನ ಸ್ಟಾರ್ಟ್ ಮಾಡಬೇಕಾಗಿತ್ತು. ಯಾಕೆಂದರೆ ಚಾರ್ವಿ ಮತ್ತೆ ಸ್ಕೂಲಿಂದ ಬಂದುಬಿಡ್ತಾಳೆ. ಅವಳು ಬರೋ ಅಷ್ಟೊತ್ತಿಗೆ ರೈಸು ಮತ್ತು ಸಾಂಬಾರು ಆಗಬೇಕು ಅಂತ ಹೇಳಿ ಫಸ್ಟು ರೈಸ್ಗೆ ಇಟ್ಕೊಬಿಡೋಣ, ಅಷ್ಟೊತ್ತಿಗೆ ಆಗುತ್ತೆ ಅಂತ ಅಂದ್ಕೊಂಡು. ಮಧ್ಯಾಹ್ನ 12 ಗಂಟೆ ಆಗಿತ್ತು. ಮಾರ್ಕೆಟಿಂದ ಬಂದು ಸ್ವಲ್ಪ ಸುಸ್ತಾಗಿತ್ತು. ಹಾಗೆಯೇ ಏನಾದರೂ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಓರಿಯೋ ಬಿಸ್ಕೆಟ್ನ ತೊಗೊಬಂದಿದ್ವಿ. 1 ಪ್ಯಾಕ್ ಓರಿಯೋ ಬಿಸ್ಕೆಟ್ಗೆ ನಾನು ಚಾಕ್ಲೇಟ್ ಸಿರಪ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಒಂದು ಅಂಗಡಿಯಲ್ಲಿ ಸಿಗೋ ಡೈರಿ ಮಿಲ್ಕ್ನ ಆ್ಯಡ್ ಮಾಡ್ಕೋಬೋದು, ಒಂದು 10 ರುಪೀಸ್ದು. ಹಾಗೆಯೇ ಮನೇಲಿ ಸ್ವಲ್ಪ ವೆನಿಲಾ ಐಸ್ ಕ್ರೀಮ್ ಇತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಶುಗರ್ನ ಆ್ಯಡ್ ಮಾಡಿಕೊಂಡು, ಹಾಗೆಯೇ 1/4 ಲೀಟರು ಹಾಲನ್ನ ಆ್ಯಡ್ ಮಾಡಿಕೊಂಡು, ನಿಮಗೆ ಬೇಕು ಅಂದರೆ ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೂ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ಇವಾಗ ನೋಡಿ ಎಲ್ಲ ರೆಡಿಯಾಗಿದೆ. ಇವಾಗ ನಾನು 2 ಗ್ಲಾಸಸ್ನ ತಗೊಂಡು ಅದಕ್ಕೆ ನಾನು ಚಾಕ್ಲೇಟ್ ಸಿರಪಲ್ಲಿ ಡೆಕೋರೇಟ್ ಮಾಡ್ಕೋತಾ ಇದ್ದೀನಿ. ಐಸ್ ಕ್ಯೂಬ್ ಇದೆಲ್ಲ ಆಪ್ಷನಲ್ಲು ನಿಮಗೆ. ನೋಡಿ ನಾನಿವಾಗ 2 ಗ್ಲಾಸ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನನಗೆ ಒಂದು 3 ಗ್ಲಾಸಸ್ ಆಗುವಷ್ಟು ಜ್ಯೂಸ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರ ಮೇಲೆ ಕೂಡ ನೀವು ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕೋಬೋದು, ಇವೆಲ್ಲ ಆಪ್ಷನಲ್ಲು. ಹಾಗೆಯೇ ಓರಿಯೋ ಬಿಸ್ಕೆಟ್ ಉಳಿದಿದ್ರೆ ಅದನ್ನು ಸ್ವಲ್ಪ ಗ್ರೇಟ್ ಮಾಡಿಕೊಂಡು ಆ ಪೌಡರ್ನ ಸ್ವಲ್ಪ ಮೇಲೆ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೋಬೋದು. ನಾನು ಇದ್ರ ಜೊತೆ ಒಂದು ಓರಿಯೋ ಬಿಸ್ಕೆಟ್ನ ಕೂಡ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಮಾರ್ಕೆಟಿಂದ ಬರ್ತಾ ಸಿಲ್ವರ್ ಫಿಶ್ನ ತೊಗೊಂಡು ಬಂದಿದ್ವಿ ಫ್ರೈ ಮಾಡೋಣ ಅಂತ ಹೇಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ಳಿ. ಇದು ನಮ್ಮ ಕಡೆ ಮಂತ್ಹುಳಿ ಅಂತ ಹೇಳ್ತೀವಿ, ಮನೆಯಿಂದ ಕೊಟ್ಟಿದ್ರು. ಹಾಗಾಗಿ ನಾವು ಫಿಶ್ಗೆಲ್ಲ ಇದನ್ನೇ ಹಾಕೋದು.
ನಿಮ್ಗೆ ಯಾರಿಗಾದರೂ ಈ ಹುಳಿ ಬಗ್ಗೆ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಅಥವಾ ನಿಮ್ಮ ಕಡೆ ಈ ಹುಳಿಗೆ ಏನು ಹೇಳ್ತಾರೆ ಅದನ್ನು ತಿಳಿಸಿ. ಹಾಗೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ತುಂಬ ಖಾರ ಇದೆ, ಹಾಗಾಗಿ ನಾನು ಬರೀ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರು, ಹಾಗೆಯೇ ಸ್ವಲ್ಪ ಫಿಶ್ ಮಸಾಲ ಇತ್ತು, ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ನಿಮ್ಮ ರುಚಿಗೆ ತಕ್ಕಷ್ಟು ಹೇಗೆ ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 15 ಮಿನಿಟ್ಸ್ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಹಾಗೆಯೇ ಅಷ್ಟೊತ್ತಿಗೆ ಚಾರ್ವಿ ಸ್ಕೂಲಿಂದ ಕರ್ಕೊಂಡು ಬರೋಣ ಅಂತ ಹೋಗಿ ಕರ್ಕೊಂಡು ಬರ್ತಾ ಇದ್ದೀನಿ. ಕಡೆ ಹೀರೆಕಾಯಿ ಸಾಂಬಾರನ್ನ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ 1 ಕಪ್ ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು, ಹಾಗೆಯೇ 2 ದೊಡ್ಡ ಹೀರೆಕಾಯಿನ ತೊಗೊಂಡಿದ್ದೀನಿ. ತುಂಬ ಎಳೆದಾಗಿ ಚೆನ್ನಾಗಿತ್ತು. ಇದು ದೊಡ್ಡದಾಗಿ 2 ಬೌಲಲ್ಲಿ ಬಂದಿದೆ. ನಾನು 2 ಹೊತ್ತಿಗೆ ಆಗೋ ಥರ ಸಾಂಬಾರು ಮಾಡ್ಕೋತಾ ಇದ್ದೀನಿ, ಹಾಗಾಗಿ 2 ಹೀರೆಕಾಯಿನೂ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ದೊಡ್ಡ ಟೊಮೆಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು, ಹಾಗೆ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ತರಕಾರಿ ಮುಳುಗುವಷ್ಟು. ಈ ಸಾಂಬಾರು 1/4 ಗಂಟೆ ಅಷ್ಟೊತ್ತಿಗೆ ಆಗೋಗ್ಬಿಡುತ್ತೆ. ತುಂಬಾ ರುಚಿಯಾಗಿಯೂ ಇರುತ್ತೆ. ಈಗ ಒಂದು ಸಲ ತರಕಾರಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನ ಎಷ್ಟು ಬೇಕೋ ನೋಡ್ಕೊಳ್ಳಿ. ಕಡಿಮೆ ಆದರೆ ವಾಟರ್ನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಸೌಟಿಂದ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಒಂದು 4 ವಿಷಲ್ಸ್ನ ಚೆನ್ನಾಗಿ ಹಾಕಿಸಿ. ಕುಕ್ಕರು ವಿಷಲ್ ಆಗೋ ಅಷ್ಟೊತ್ತಿಗೆ ನಾನು ತಂದಿರೋ ತರಕಾರಿಗಳನ್ನೆಲ್ಲ ತೆಗ್ದಿಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಹಾಗೆ ನಾನು ಮಾರ್ಕೆಟಿಂದ ಬನಾನ ತಂದಿದ್ದೆ. ಚಾರ್ವಿಗೆ ಸ್ವಲ್ಪ ಡೈಜೆಷನಿಗೆ ಸರಿಯಾಗುತ್ತೆ, ಅವಳಿಗೆ ಇಷ್ಟನೂ ಕೂಡ ಅಂತ ಹೇಳಿಬಿಟ್ಟು. ನನ್ನ ಸಣ್ಣ ಮಗಳು ಗಲಾಟೆ ಮಾಡ್ಕೊಂಡು ಮೇಲೆ ಹತ್ತೆ ಕೂತ್ಕೊಂಡ್ಬಿಟ್ಲು. ಸರಿ, ಅವಳು ಕೂತ್ಕೊಂಡಿರಲಿ, ನಾನು ಈ ಕಡೆ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಸೊಪ್ಪನ್ನೆಲ್ಲ ನೋಡ್ತಾ ಇದ್ದೆ. ಇದು ನುಗ್ಗೆ ಸೊಪ್ಪು. ಇದು ತುಂಬ ಒಳ್ಳೆಯದು, ಯಾಕೆಂದರೆ ಇದರಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಮತ್ತು ಎ ಇದೆ, ಹಾಗೆಯೇ ಬಿ ಕಾಂಪ್ಲೆಕ್ಸ್ ಕೂಡ ಇದೆ, ಕ್ಯಾಲ್ಶಿಯಮ್ ಇದೆ, ಪೊಟ್ಯಾಷಿಯಮ್ ಇದೆ. ಈಗ ಕುಕ್ಕರಲ್ಲಿರೋ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನು ಈ ತರಕಾರಿನ ಇನ್ನೊಂದು ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ನನಗೆ 2 ಹೊತ್ತಿಗೆ ನಾನು ಸಾಂಬಾರು ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ದೊಡ್ಡ ಪಾತ್ರೆನೇ ಇರಲಿ ಅಂತ ಹೇಳಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನ್ ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ 1 ಸ್ಪೂನ್ ಕೊರಿಯಾಂಡರ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ 1 ಗಂಟೆಲ್ದಂಗೆ ಮಿಕ್ಸ್ ಮಾಡ್ಕೊಬಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಡ್ತೀನಿ. ಇದು ಕುದ್ದಾದಮೇಲೆ ಈ ಒಂದು ಸಾಂಬಾರು ರೆಡಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಇದಕ್ಕೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಹೇಳಿಬಿಟ್ಟು ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಹಿಂಗು, ಹಾಗೆಯೇ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕಿ, ಹಾಗೆ ಕರಿಬೇವನ್ನ ಹಾಕಿಬಿಟ್ಟು, ಹಾಗೆಯೇ ಸಾಂಬಾರು ಸೊಪ್ಪನ್ನ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇದ್ದೀನಿ. ಹೀಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂಥರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೀವು ಸಾಂಬಾರಿಗೆ ಹಾಗೆ ಆ್ಯಡ್ ಮಾಡೋಕ್ಕಿಂತ ಹೀಗೆ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ.
ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಕುದಿಯೋಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಕುದ್ದಾದಮೇಲೆ ಒಂದು ಸೂಪರ್ ಆಗಿರುವಂತಹ ಟೇಸ್ಟಿಯಾಗಿರೋ ಹೀರೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ಈಗ ಈ ಕಡೆ 2 ಸ್ಪೂನ್ ಆಗೋಷ್ಟು ಚಿರೋಟಿ ರವೆನ ತಗೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ 3 ಸ್ಪೂನ್ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಕೋಟಿಂಗ್ ಮಾಡೋಕ್ಕೆ ರೆಡಿ ಆಗುತ್ತೆ. ಈ ಕಾರ್ನ್ಫ್ಲೋರ್ ಬದಲು ನೀವು ಸ್ವಲ್ಪ ಕಡಲೆ ಹಿಟ್ಟನ್ನ ಇದ್ದರೆ ಮಿಕ್ಸ್ ಮಾಡಿಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಮ್ಯಾರಿನೇಟ್ ಮಾಡಿಟ್ಟಿರುವಂತಹ ಫಿಶ್ನ ತೊಗೊಂಡು 2 ಕಡೆ ಚೆನ್ನಾಗಿ ಕೋಟಿಂಗ್ ಮಾಡ್ಕೊಳ್ಳಿ. ಹಾಗೆಯೇ ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕಾಗತ್ತೆ. ಚೆನ್ನಾಗಿ ಕರಂ ಕುರುಮ್ ಅನ್ನೋ ಥರ ಇದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಮೆತ್ತಗಾಗಬಾರ್ದು. ಹಾಗೆಯೇ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ನೋಡಿ ಫಿಶ್ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅಷ್ಟೇ ಕೂಡ ಟೇಸ್ಟ್ ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ನಾನು ಇಲ್ಲಿ ನುಗ್ಗೆ ಸೊಪ್ಪನ್ನ 2 ರೀತಿ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಒಂದು ಹೇಗೆ ಹಸಿಯಾಗಿಯೇ ಇಟ್ಕೋತಾ ಇದ್ದೀನಿ, ಯಾಕೆಂದರೆ ಏನಾದರೂ ಸೂಪ್ ಏನಾದರೂ ಮಾಡಿಕೊಡ್ಬೋದು ಮಕ್ಕಳಿಗೆ ಅಂತ ಹೇಳಿ. ಹಾಗೆ ಇನ್ನೊಂದು ಕಡೆ ಚೆನ್ನಾಗಿ ನುಗ್ಗೆ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಗೆ ಹಾಕಿ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಪುಡಿ ಮಾಡಿ ಇಟ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ನಾನಿವಾಗ ನೈಟ್ ಊಟಕ್ಕೆ ಅಂತ ಹೇಳಿಬಿಟ್ಟು ಮುದ್ದೆನ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನೊಂದು ದಪ್ಪ ತಳದ ಪಾತ್ರೆನ ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ ಈ ಗ್ಲಾಸಲ್ಲಿ ಒಂದು 3 ಗ್ಲಾಸ್ ಆಫ್ ವಾಟರ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 2 ಸ್ಪೂನು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪನೂ ಗಂಟಿರಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ಟವ್ನ ಹಚ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಹಾಗೆ ಚೆನ್ನಾಗಿ ತಿರುಗಿಸ್ತಾ ಇರಿ. ನಾನು ಚಿಕ್ಕವರಿರುವಾಗ ನಮ್ಮ ಮನೇಲೆಲ್ಲ ಮುದ್ದೆನೇ ಮಾಡ್ತಾ ಇರಲಿಲ್ಲ. ನಾನು ಅಡುಗೆನ ಕಲಿಯುವಾಗ್ಲೂ ಕೂಡ ನಮ್ಮ ಮನೇಲಿ ಮುದ್ದೆ ಸ್ಟಾರ್ಟ್ ಮಾಡಿರಲಿಲ್ಲ. ಆದರೆ ಈಗ ನಮ್ಮ ಮನೇಲಿ ಡೈಲಿ ಮುದ್ದೆ ಇದ್ದೇ ಇರುತ್ತೆ. ನನಗೆ ಮುಂಚೆ ಮುದ್ದೆ ಎಲ್ಲ ಮಾಡೋದು ನೋಡಿಬಿಟ್ಟು ಇದೇನಪ್ಪ ಇಷ್ಟು ಕಷ್ಟ ಇದೆ, ಇದು ನಮಗೆ ಗೊತ್ತೇ ಆಗಲ್ಲ ಅಂತ ಅನಿಸ್ತಾಯಿತ್ತು. ಆದರೆ ನಾನು ಒಂದ್ಸಲ ಯೂಟ್ಯೂಬ್ನ ನೋಡಿ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನನಗೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು. ಹಾಗೆಯೇ ಮತ್ತೆ ನೆಕ್ಸ್ಟ್ ಟೈಮ್ 1-2 ಸಲ ಟ್ರೈ ಮಾಡಿದಾಗ ಚೆನ್ನಾಗೇ ಬಂದಿರಲಿಲ್ಲ, ಫುಲ್ ಗಂಟಾಗಿ ಹೋಗ್ಬಿಟ್ಟಿತ್ತು. ಆಮೇಲೆ ನನಗೆ ಅಯ್ಯೋ ಇದು ತುಂಬಾ ಕಷ್ಟ ಅನಿಸುತ್ತೆ, ಇದು ಯಾಕೋ ನನಗೆ ಸರಿ ಬರಲ್ಲ ಅಂತ ನಾನು ಮಾಡ್ತಾನೇ ಇರಲಿಲ್ಲ. ಆವಾಗ ಅಮ್ಮ ನನಗೊಂದು ಸಜೆಸ್ಟ್ ಮಾಡಿದ್ರು, ಅದೇನು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಇವಾಗ ನೋಡಿ ನಾನು ಈ ಬೌಲಲ್ಲಿ 2 ಬೌಲ್ ರಾಗಿ ಹಿಟ್ಟನ್ನ ತೊಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ಹೇಗೆ ಅಂದರೆ ಸ್ಪ್ರೆಡ್ ಮಾಡೋ ಥರ ಹಾಕೋಬೇಕು. ಇದು ನಾನು ಯೂಟ್ಯೂಬ್ ನೋಡಿ ಫಾಲೋ ಮಾಡಿರೋಂಥದ್ದು. ನನಗೆ ಏನೂ ಅಡುಗೆ ಗೊತ್ತಿಲ್ಲದಲೇ ಇರುವಾಗ ಯೂಟ್ಯೂಬೇ ನನಗೆ ಎಲ್ಲ ಅಡುಗೆನೂ ಹೇಳ್ಕೊಟ್ಟಿದೆ. ಎಲ್ಲನೂ ಟ್ರೈ ಮಾಡಿದ್ದೀನಿ. ಇವಾಗ ತುಂಬ ಚೆನ್ನಾಗಿ ಅಡುಗೆ ಮಾಡೋದು ಕೂಡ ಕಲ್ತಿದ್ದೀನಿ. ಹಾಗೆ ಮುದ್ದೆ ಕಲ್ತಿರೋದು ನನಗೊಂದು ತುಂಬಾ ಖುಷಿ ಇದೆ. ಹೀಗೆ ಹಿಟ್ಟೆಲ್ಲ ಸ್ಪ್ರೆಡ್ ಮಾಡಾದಮೇಲೆ ಒಂದು 8 to 10 ಮಿನಿಟ್ಸ್ ಅದನ್ನು ಹಾಗೆ ಬಿಡಬೇಕು. ಒಂದು ಸ್ವಲ್ಪನೂ ಟಚ್ ಮಾಡೋಕ್ಕೆ ಹೋಗಬಾರ್ದು. ಆವಾಗ ಮುದ್ದೆ ಪರ್ಫೆಕ್ಟಾಗಿ ಬರುತ್ತೆ, ಒಂದು ಸ್ವಲ್ಪನೂ ಗಂಟಿಲ್ದಲೇ ಇರೋ ಥರ. ನಮ್ಮಮ್ಮ ಸಜೆಸ್ಟ್ ಏನು ಮಾಡಿದರು ಅಂತ ಹೇಳಿದ್ರೆ, ನಮ್ಮ ಅಳತೆಯಲ್ಲಿ ಹಿಟ್ಟಿಗಿಂತ ಜಾಸ್ತಿ ನೀರು ಇರಬಾರ್ದು ಅಂತ. ಯಾಕೆಂದರೆ ನೀರು ಜಾಸ್ತಿ ಆದರೆ ಗಂಟಾಗಿಬಿಡುತ್ತೆ ಅಂತ. ಅದೇ ಹಿಟ್ಟು ಜಾಸ್ತಿ ಆಗಿ ನೀರು ಕಡಿಮೆ ಆದರೆ ನಾನೇನು ಮಾಡ್ತೀನಿ ಅಂದರೆ, ಹಾಗೆ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನ ಕಾಯಕ್ಕೆ ಇಟ್ಕೋತೀನಿ. ಅದನ್ನು ಚೆನ್ನಾಗಿ ಕುದೀತಾ ಇರುತ್ತಲ್ವ, ಆವಾಗ ನನ್ನ ಹಿಟ್ಟಲ್ಲಿ ಏನಾದರೂ ನೀರು ಕಡಿಮೆ ಆಗಿತ್ತು ಅಂದರೆ ಆ ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಎಷ್ಟು ನೀರು ಬೇಕು ಅಷ್ಟನ್ನು ಮಿಕ್ಸ್ ಮಾಡಿಕೊಂಡು ಸಾಫ್ಟ್ ಮುದ್ದೆನ ರೆಡಿ ಮಾಡ್ಕೋತೀನಿ. ನಿಜವಾಗ್ಲೂ ಈ ಟೆಕ್ನಿಕ್ ತುಂಬಾ ಯೂಸ್ ಆಯಿತು ನನಗೆ. ಅಮ್ಮ ಈ ಥರ ಹೇಳಿದ್ಮೇಲೆ ನಾನು ಅದೇ ಥರ ಮಾಡಿ ನೋಡಿದೆ. ಈಗಲೂ ಕೂಡ ಅದೇ ಥರ ಟ್ರೈ ಮಾಡ್ತೀನಿ. ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ನಾನು ಕಲ್ತಿರೋ ಟೆಕ್ನಿಕ್ಕು. ಹೊಸದಾಗಿ ಮುದ್ದೆ ಮಾಡೋರಿಗೆ ಈ ಥರ ಹೊಸ ಟ್ರೈ ಮಾಡಿ ನೋಡಿ, ಕರೆಕ್ಟಾಗಿ ಬಂದೇ ಬರುತ್ತೆ. ನಾನು ನನಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನು ಇನ್ನೊಬ್ಬರನ್ನ ನೋಡಿ ಅಥವಾ ಇನ್ನೊಬ್ಬರ ಹತ್ರ ಕೇಳಿಕೊಂಡು ಕಲ್ತ್ಕೋತೀನಿ. ಯಾಕೆಂದರೆ ಯಾರೂ ಕೂಡ ಹುಡ್ತಾನೆ ಎಲ್ಲ ಕಲ್ತ್ಕೊಂಡು ಬಂದಿರಲ್ಲ ಅಲ್ವಾ. ಇನ್ನೊಬ್ಬರನ್ನ ನೋಡಿ ಕಲಿಯೋದ್ರಲ್ಲೂ ಕೂಡ ತಪ್ಪಿಲ್ಲ ಅಲ್ವಾ. ಅದನ್ನೇ ನಾನು ನಂಬ್ತೀನಿ. ಇವತ್ತಿನ ದಿನ ಹೀಗಿತ್ತು. ಇನ್ನೊಂದು ವ್ಲಾಗ್ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.